For better experience, rotate your phone. ಥ್ಯಾಂಕ್ ಯು. ನಾನು ಮಾವಿನಕಾಯಿ ಮಂಡಿ ಮಾರ್ಕೆಟ್ಗೆ ಹೋಗಿದ್ದೆ. ಎಸ್, ನೀವು ಕೇಳಿದ್ದು ಕರೆಕ್ಟ್. ಎಂತಕ್ಕೆ ಹೋಗಿದ್ದೆ ಅನ್ನೋದು ಲಾಸ್ಟಲ್ಲಿ ತಿಳಿಸ್ಕೊಡ್ತೇನೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಮಾವಿನ ಹಣ್ಣಿದ್ದಾವೆ. ಯು ನೇಮ್ ಇಟ್ ಯು ಗೆಟ್ ಇಟ್ ಅಂತಿರಲ್ಲ, ಆ ರೇಂಜಿಗಿತ್ತು ಮಾವಿನ ಹಣ್ಣು. ಆ್ಯಂಡ್ ನಾನು ಹೋಗಿದ್ದ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಸನ್ಸೆಟ್ ಟೈಮು. ನಿಮಗೆ ವಿಡಿಯೋಲಿ ನೋಡ್ತಾ ಇದ್ರೆ ಗೊತ್ತಾಗ್ಬೋದು, ಆ ಗೋಲ್ಡನ್ ಹವರ್ಸಲ್ಲೇ ಹೋಗಿದ್ದೆ ನಾನು. ಆ ಯೆಲ್ಲೋ ಆ್ಯಂಡ್ ಆರೆಂಜ್ ಲೈಟ್ಗೆ ಮ್ಯಾಂಗೋಸ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದ್ವು. ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಕೆಲವೊಮ್ಮೆ. ಆ್ಯಂಡ್ ನಾನು ವಿಸಿಟ್ ಮಾಡಿದ್ದು ಬಂದು ವರ್ಲ್ಡ್ ಫೇಮಸ್ ಮ್ಯಾಂಗೋ ಸೆಂಟರ್ ಅಂತಲೇ ಹೇಳ್ಬೋದು, ಶ್ರೀನಿವಾಸಪುರ ಮಾರ್ಕೆಟ್ಗೆ. ಆ್ಯಂಡ್ ಇಲ್ಲಿ ಮ್ಯಾಂಗೋ ಸೀಸನ್ ಬಂದರೆ ಸಾಕು, ಬೇರೆ ಸ್ಟೇಟ್ಸಿಂದ ಎಲ್ಲ ಮರ್ಚೆಂಟ್ಸ್ ಬರ್ತಾರೆ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಫಾರ್ಮರ್ಸ್ಗಂತೂ ತುಂಬ ಒಳ್ಳೆಯ ಚಾನ್ಸ್ ಇದು. ಆ್ಯಂಡ್ ಫಾರ್ಮರ್ಸ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಗಿಡನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಬರ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ರೆಗ್ಯುಲರಾಗಿ ಬೇಸಿಸಲ್ಲಿ ನೀರು ಕೊಡೋದು ಆ್ಯಂಡ್ ಫ್ಲವರಿಂಗ್ ಟೈಮಿಂದನೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟೇಕ್ ಕೇರ್ ಮಾಡ್ತಾರೆ. ಫರ್ಟಿಲೈಸರ್ಸ್ ಕೊಡ್ತಾರೆ, ಅದಕ್ಕೇನು ಬೇಕಿದೆಯೋ ಅದು ಫಲವತ್ತಾಗಿ ಬರೋದಕ್ಕೆ. ಆಲ್ಮೋಸ್ಟ್ ಅರೌಂಡ್ 6 ಮಂತ್ಸಿಂದನೇ ಅವ್ರ ಏನದು ಕೆಲಸ ಸ್ಟಾರ್ಟ್ ಆಗುತ್ತೆ ಈ ಮಾವಿನಕಾಯಿ ಬಿಡೋಕ್ಕೆ. ಈ ಸರಿ ಅಂತೂ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಹೆಚ್ಚಾಗಿ ಜನ ಕವರನ್ನು ಹಾಕಿದ್ದಾರೆ. ಸೊ ಡ್ಯಾಮೇಜ್ ಇಲ್ದಿರ, ಯಾವುದೇ ತೊಂದರೆ ಇಲ್ದಿರ ಚೆನ್ನಾಗಿ ಬರಲಿ ಕಾಯಿ ಅಂತ. ಇಲ್ಲಿ ನೋಡಿ ಸನ್ಸೆಟ್ ಹೇಗಿತ್ತು ನಾನು ಹೋದಾಗ ಅಂತ. ಆ್ಯಂಡ್ ಲೋಡ್ಸ್ ಮ್ಯಾಂಗೋಸ್ ಬರ್ತಾನೆ ಇತ್ತು. ಆ್ಯಂಡ್ ನಾನು ವಿಸಿಟ್ ಮಾಡಿದ್ದು ಒಂದು ಚಿಕ್ಕ ಮಾರ್ಕೆಟ್ಗೆ. ಇನ್ನು ದೊಡ್ಡ ಮಾರ್ಕೆಟ್ ಇದೆ, ಅದು ಇನ್ನೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮ್ಯಾಂಗೋಸ್. ಆ್ಯಂಡ್ ಮಾವಿನನ್ನು ಬೆಳೆಯೋ ರೈತರಿಗಂತೂ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಎಷ್ಟೆಲ್ಲ ಪರಿಶ್ರಮ ಕೊಟ್ಟರೆ ಇಷ್ಟು ಸಿಗುತ್ತೆ ಮಾವಿನನ್ನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಂಥವ್ರು ಎಲ್ಲ ರೈತರಿಗೂ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಎಷ್ಟೆಲ್ಲ ವಿಸಿಟ್ ಮಾಡಿ ಸುಮ್ಮನೆ ಅಂತೂ ಬರಲ್ಲ. ಆ್ಯಂಡ್ ಇಲ್ಲಿ ಯಾರೋ ಡ್ರೋನ್ ಶಾಟ್ ತೆಗಿತಾಯಿದ್ರು, ನಾನು ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಝೂಮ್ ಮಾಡಿದ್ರೆ ಸರಿಯಾಗಿ ಸಿಗಲಿಲ್ಲ. ಆ್ಯಂಡ್ ತುಂಬಾ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋಷ್ಟು ಮ್ಯಾಂಗೋಸ್ ತಂದೆ, ಒಬ್ಬರಿಗೆ ಎಲ್ಲ ಎಲ್ಲರಿಗೂ ಹಂಚೋದಕ್ಕೋಸ್ಕರ. ಥ್ಯಾಂಕ್ ಯು.